ಎಲ್ರಿಗೂ ಎತ್ತಕ್ಕಾಗಲ್ಲ. ಅವ್ರ ಮನ್ಸಲ್ಲಿ ಏನಿದೆ ನಾನು ಕೇಳಿದ ತಕ್ಷಣ ನನಗೆ ಬಲಗಾಲ ಇಡ್ತು. ಪಾಸಿಟಿವ್ ಎನರ್ಜಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ತೇಜಸ್ವಿ. ನಾನು ಗೌಡ್ಗೆರೆ ಚಾಮುಂಡೇಶ್ವರಿ ತಾಯಿ ದರ್ಶನಕ್ಕೆ ಹೋಗಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅಲ್ಲಿನ ಎಕ್ಸಾಕ್ಟ್ ಲೊಕೇಶನ್, ಟ್ರಾವೆಲಿಂಗ್ ಬಗ್ಗೆ ಅಂಡ್ ಆರ್ಕಿಟೆಕ್ಚರ್ ಬಗ್ಗೆ ಅಂಡ್ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತಿದ್ದೀನಿ. ಟ್ರಾವೆಲಿಂಗ್ ಬಗ್ಗೆ ಹೇಳೋದಾದ್ರೆ ನಮ್ಮ ನಂಜನಗೂಡಿಂದ 106 ಕಿಲೋಮೀಟರ್ ಇದೆ. ಅರೌಂಡ್ 2.5 ಅವರ್ ಜರ್ನಿ ಇರುತ್ತೆ. ಕಂಪ್ಯಾರಿಟಿವ್ ಮೈಸೂರು ಬೆಂಗಳೂರಿಗೆ ಸ್ವಲ್ಪ ಹತ್ರನೇ ಇದೆ. ನಾವು ಟೆಂಪಲ್ಗೆ ಹೋಗಿದ್ದು ಭಾನುವಾರ. ಆಕ್ಚುಲಿ ಭಾನುವಾರ ತುಂಬಾ ರಶ್ ಇತ್ತು, ತುಂಬಾನೇ ಕ್ಯೂ ಇತ್ತು. ಟೆಂಪಲ್ ಲೊಕೇಟ್ ಆಗಿರೋದು ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆಯಲ್ಲಿ. ಇನ್ನು ಆರ್ಕಿಟೆಕ್ಚರ್ ಬಗ್ಗೆ ಹೇಳೋದಾದ್ರೆ ವಿಶ್ವದಲ್ಲೇ ಅತಿ ಎತ್ತರವಾದಂತ 60 ಅಡಿಯ ಪಂಚಲೋಹದಿಂದ ಮಾಡಿರುವಂತ ಚಾಮುಂಡೇಶ್ವರಿ ತಾಯಿಯ ಸ್ಟ್ಯಾಚು ಇದೆ. ಪಂಚಲೋಹ ತುಂಬಾ ಪವರ್ಫುಲ್, ಯಾಕಂದ್ರೆ ಅದನ್ನ ಜನಗಳಿಂದ ಕಲೆಕ್ಟ್ ಮಾಡಿರೋದು. ಅಂಡ್ ಈ ಸ್ಟ್ಯಾಚು ಏಷ್ಯಾ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಸೇರಿದೆ. ಬೇರೆ ರಾಜ್ಯದಿಂದ ಈ ಟೆಂಪಲ್ಗೆ ಬರ್ತಾರೆ. ಇಲ್ಲಿ ಪ್ರತಿ 7 ಭಾನುವಾರ ತೆಂಗಿನಕಾಯಿ ಕಟ್ಟೋದ್ರಿಂದ ನಿಮ್ ಕಷ್ಟಗಳೆಲ್ಲ ದೂರ ಆಗುತ್ತೆ. ಅಂಡ್ ವರ್ಷದಲ್ಲಿ ಒಂದೇ ಸರಿ ಚಾಮುಂಡೇಶ್ವರಿ ತಾಯಿಗೆ ಅಭಿಷೇಕ ಮಾಡೋ ಭಾಗ್ಯ ಸಿಗುತ್ತೆ. ಇನ್ನೇನ್ ಸ್ಪೆಷಲ್ ಅಂತಂದ್ರೆ ವಯಸ್ಸಾದವ್ರಿಗೆ ಡೈರೆಕ್ಟ್ ಎಂಟ್ರಿ ಇದೆ. ಇಲ್ಲಿರೋ ಶ್ರೀಚಕ್ರಕ್ಕೆ ಪೂಜೆ ಅಥವಾ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ನಾವ್ ಅನ್ಕೊಂಡಿರೋದೆಲ್ಲ ನೆರವೇರುತ್ತೆ. ದೇವ್ರ ಕಲ್ ಮೇಲೆ ಕಾಯಿನ್ ಇಟ್ಟು ಭಕ್ತಿಯಿಂದ ಬೇಡ್ಕೊಂಡ್ರೆ ನಿಮ್ ಸಾಲ ಎಲ್ಲ ವಾಪಸ್ ಬರುತ್ತಂತೆ. ಆಡ್ತಾ ಇದ್ದ ದೇವಿ ಆಶೀರ್ವಾದದಿಂದ ಒಂದು 4 ಗಾಡಿಗಳು ಮಾಡಿಕೊಂಡು ಚೆನ್ನಾಗಿದ್ದೀವಿ ಸರ್. ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬ ಕಷ್ಟಪಟ್ಟು ಏನೂ ಸಾಧನೆ ಆಗ್ತಿರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಬಂದು ಹೋದ್ಮೇಲೆ ಸರ್ ನಾನು DKDಗೆ ಹೋಗಿ ಒಂದೇ ಕಾಲಲ್ಲಿ ಡ್ಯಾನ್ಸ್ ಮಾಡಿ ಮೆಡಲ್ ತೊಗೊಂಬಂದೆ. ಅದು ಒಂದು ದೊಡ್ಡ ಸಾಧನೆ ಸರ್ ನನಗೆ. 10 ವರ್ಷದಿಂದ ನಿಲ್ದಿರೋರು ಎದ್ದು ನಿಲ್ಲುವಂಥ ಪರಿಸ್ಥಿತಿ ಆಯಿತು. ಈಗೊಮ್ಮೆ 1 ವರ್ಷದಿಂದ ನೋವಿತ್ತು, ಈಗ 10 ನಿಮಿಷದಲ್ಲಿ ಕ್ಲಿಯರ್ ಆಗಿದೆ. ಕಲ್ಲದು ಎಲ್ರಿಗೂ ಎತ್ತಿದ್ರೆ ಅದು ಬೇಗ ಬರುತ್ತೆ. ಅರ್ಧ ಹಾಕ್ತೀನಿ ನೋಡಿ, ತೇಲುವಂಥ ಕಲ್ಲು ತೇಲ್ತದೆ. ಇದು ನೋಡಿ, ಇದು ಅಮುಕ್ತಿನಿದ, ಎಷ್ಟೇ ಅಮುಕಿದ್ರೂ ತೇಲ್ಕ ಬರುವಂಥದ್ದು. ನನ್ನ ಹತ್ರ ಕೇಳಿದೆ, ಎಲ್ಲರಿಗೂ ಸ್ವಲ್ಪ ಲೇಟ್ ಮಾಡ್ತು. ನಾನು ಕೇಳಿದ ತಕ್ಷಣ ನನಗೆ ಬಲಗಾಲ ಇಡ್ತು. ಸೊ ಮೈಸೂರು ಚಾಮುಂಡೇಶ್ವರಿ ನೋಡ್ದಂಗೆ ಇದೆ. ಇಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ನಮ್ಮ ತಾಯಿ ಹೇಳಿದೆ, ತಾಯಿನೇ ಆಶೀರ್ವಾದ ನನಗೆ. ಈ ತಾಳೆಗರಿ ನಾನು ಬರೆದು ಮಡಗಿರೋದಲ್ಲ, ಯಾವುದೋ ಪೂರ್ವಿಕರು ಬರೆದು ಮಡಗಿರೋದು. ಅಂದರೆ ಭಕ್ತರ ಕಷ್ಟಗಳ ಅನುಗುಣವಾಗಿ ಒಬ್ಬ ಮನುಷ್ಯನ ಮಾನವನಲ್ಲಿ ಅವನ ಹೆಸರು ಮತ್ತು ಅವನ ಏಜಿನ ಪ್ರಕಾರ. ನಿಮ್ಗೆ ಈ ವಿಡಿಯೋ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ.